ಗೀತಾ ಅಂತ. ಗೀತಾ ಅವರೇ ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಈ ಕಡೆ ಈ ಸರೌಂಡಿಂಗ್ಸ್ ಎಲ್ಲ ಮನೆ ಪತ್ರ ಇಲ್ಲ ಸರ್. ನಮ್ಗೇನ ಇದು ಒಟ್ಟು ಮಾಡ್ಕೊಡ್ತೀವಿ ಎಷ್ಟು ಮನೆಗೆ ಹಕ್ಕುಪತ್ರ ಇಲ್ಲ ಟೋಟಲ್? ಇದೆ ಸರ್. ಒಂದು 350 ಇದೆ. ಹಾ. ಬರ್ತಾರೆ ಓಟ್ ಹಾಕ್ಬೇಕಾರೆ ಆಯ್ತಮ್ಮ ಮಾಡ್ಕೊಡ್ತೀನಿ, ಈ ಸಲ ಎಲ್ಲ ಮುಂದಿನ ಸಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಜೋರಾಗಿ ಮಾತಾಡಿ ಸ್ವಲ್ಪ. ಬಂದವ್ರು ಯಾರುನು ಹೇಳ್ತಾನೆ ಇದಾರೆ, ಗೆದ್ದವರಲ್ಲ ಇದೇ ಮಾತನ್ನ ಭರವಸೆ ಕೊಟ್ಟು ಹೋಗ್ತಾರೆ. ಕಾಲಿಗೆ ಬೀಳ್ತೀನಿ ಕಣವ, ಸಮಾಧಾನ ಕಾಲಿಗೆ ಬೀಳ್ತೀನಿ ಕಣವ, ಓಟ್ ಹಾಕೋಂತಾರ. ಭರವಸೆ ಕೊಟ್ಟು ಹೋಗ್ತಾರೆ, ನಾವು ಅದನ್ನ ನಂಬಿ ಇದು ಮಾಡ್ತೀರಿ. ಇಲ್ಲಿರೋ ಜನಗಳೆಲ್ಲ ಓಟ್ ಹಾಕ್ತಾರೆ ಮಾಡ್ತಾರೆ ಅಂತ ಅಷ್ಟೇ. ಅಲ್ಲಿಗೆ ಆ ಕತೆ ಅಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಮುಂದಿನ ಎಲೆಕ್ಷನ್ಗೆ ಬರ್ತಾರೆ, ಮತ್ತೆ ಅದನ್ನೇ ಹೇಳ್ತಾರೆ. ವರ್ಷ ಇದೇ ಆಗಿದೆ. ನಾವು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಜ್ಜಿಯವರ ಆ ತರ 4ನೇ ತಲೆಮಾರು ಬಂದ್ರು ಹಕ್ಕುಪತ್ರ ಬಂದಿಲ್ಲ. ಇನ್ನು ಈ ತಲೆಮಾರಿಗೆ ಬರುತ್ತೆ ಅಂತ ನಾವ್ ಹೆಂಗ್ ಹೇಳೋಣ? ಏನೋ ಮಾಡ್ಕೊಟ್ರೆ ನಾವು ಖಾತಾ ಕಂದಾಯ ಅಂತ ನಾವು ಕಟ್ಕೊಂಡು ಹೋಗ್ತೀರಿ ಸರ್. ಅಲ್ಲ, ನಾವ್ ಎಲ್ಲೆಲ್ಲಿ ಹೋಗಿದೀವೋ ಅಲ್ಲಿ ಆಲ್ಮೋಸ್ಟ್ ಕೊಡೋ ಅಂತ ಕೆಲಸ ಮಾಡ್ತಿದ್ದಾರೆ. ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ ಕೊಡ್ತಾ ಇಲ್ಲ. ಅದು ನಿಮ್ಮ ರಾಜಕಾರಣಿಗೆ ಬೇಕು, ನಿಮ್ಮ MLA ಗಳಿಗೆ ಬೇಕು. ನಿಮ್ಮ ಗೆಲ್ಸಿದಿರಲ್ಲ, ನೀವೇ ಆರಿಸಿ ಕಳಿಸಿರುವಂಥ ವ್ಯಕ್ತಿಗಳಿಗೆ ಬಡವ್ರ ಪರವಾಗಿ ನಾನು ಇರಬೇಕು, ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅಂತ ಕೊಡಬೇಕು. ಏನು ನಿಮ್ಮ ಹಕ್ಕುಪತ್ರ ಹಿಡ್ಕೊಂಡು ಅವ್ರು ಏನು ಮಾಡ್ಕೊಳಕ್ಕಾಯ್ತದೆ? ಕೊಡಬೇಕು ಅಲ್ವಾ? ನಾವು ಅದನ್ನ ಇಲ್ಲಿ ಈ ಸರೌಂಡಿಂಗ್ ಅದೊಂದೇ ವೀಕ್ನೆಸ್ ಇರೋದು ಸರ್.